Littering in public places is injurious to the environment. Good morning from Kolkata, West Bengal, a new state which we haven't explored till now. And we just checked into West Bengal yesterday night. Howrah Bridge mugiskondu illi Fern Residency Kolkata ge bandu check in advi. The rooms are okay and this is how it is. Eega check out ಆಗ್ತಾ ಇದೀವಿ. Rooms ಅಷ್ಟು ಕ್ಲೀನ್ ಇಲ್ಲ ಅಂತ ಅನ್ಸಿದ್ರು, ಬಟ್ ದ ರೆಸ್ಟೋರೆಂಟ್ ಪಾರ್ಟ್ ವಾಸ್ ಟೂ ಗುಡ್. ದೇ ಹ್ಯಾಡ್ ಅ ವೆರಿ ಗುಡ್ ಸ್ಪ್ರೆಡ್ ಆ್ಯಂಡ್ ದ ರೆಸ್ಟೋರೆಂಟ್ ವಾಸ್ ವೆರಿ ಬ್ಯೂಟಿಫುಲಿ ಡೆಕೋರೇಟೆಡ್. Merry Christmas. Being with you, how can I chase the pain away for good? Well, this is calling me. Good morning. Mistletoe with me. Christmas is waiting for you. It'll never start without you. Good morning, Kolkata. So this is the morning traffic of Kolkata at 7 o'clock. So 8 o'clock. 8:15 agide. So we started by 8:15 ivattu, and this is how Kolkata looks. We are on the airport road, and left side hodre terminal 2 hogutte. Guys, just look at the bus. ಅಂಡ್ ಅಲ್ಲಿ ನೋಡಿ ನಮ್ಮ ಕಂಡಕ್ಟರ್ ಸರ್ ಹೆಂಗ್ ನಿಂತಿದ್ದಾರೆ ಅಂತ ಅನ್ಬಿಟ್ಟು. ಅಡಿ ನಮ್ಮ ಬಸ್ ಹೆಂಗಿದೆ, ಊರ್ ಬಸ್. ಕಂಡಕ್ಟರ್ ಮುಂಚೆ ನಾನು ಸ್ಕೂಲ್ಗೆ ಹೋಗುವಾಗ ನೋಡ್ತಿದ್ದೆ, ಈ ನೋಟ್ಗಳನ್ನೆಲ್ಲ ಕೈಯಲ್ಲಿ ಹಿಂಗೆ ಇಟ್ಕೊಳ್ಳೋ, ಹಂಗೆ ಒಂದೊಂದು ಬೆರಳಲ್ಲಿ ಒಂದು ಇದಕ್ಕೆ 5 ರೂಪಾಯಿ ನೋಟು, ಇನ್ನೊಂದು ಲೋಕಲ್ ಟ್ರೈನ್ ಅನ್ಸುತ್ತೆ. ಯಾಕಂದ್ರೆ ಈಗಷ್ಟೇನೆ ರೈಲ್ವೆ ಟ್ರ್ಯಾಕ್ ಓಪನ್ ಆಯ್ತು and the traffic again. This beautiful neon yellow sarson ka saag ki khet is so attractive. Wow. So ಇಲ್ಲಿ ಪೊಲೀಸ್ ಚೆಕಿಂಗ್ ಆಗ್ತಾ ಇದೆ, ಗಾಡಿ ಡಾಕ್ಯುಮೆಂಟ್ಸ್ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಸೊ ಗಾಡಿ ಸೈಡ್ಗೆ ಹಾಕ್ಸ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಬನ್ನಿ ಅಂತ ಕರೆದ್ರು. ಎಲ್ಲಿಗೆ ಹೋಗ್ತಾ ಇದ್ದೀರಾ, ಸೊ ಬೇಸಿಕ್ ಏನು ಡೀಟೇಲ್ಸ್ ಕೇಳಿದ್ರು ಅಂತಂದರೆ ಗಾಡಿ ಡಾಕ್ಯುಮೆಂಟ್ಸು, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಯಾವ ಪರ್ಪಸ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ. ಸೊ ನಿಲ್ಲಿಸ್ಬಿಟ್ಟು ಒಂದು 10 ನಿಮಿಷ ಎಲ್ಲ ಕೇಳಿಬಿಟ್ಟು ಎಲ್ಲ ಸರಿ ಇದೆ ಅಂತ ವಾಪಸ್ ಕಳಿಸಿದ್ರು. ಸೊ ಆಗ್ಲೇ ಕೋಲ್ಕತಾ ಹೋಟೆಲ್ ಇಂದ ಹೊರಟು ನಾವು ಈ ಒಂದು NH12 ನ ಸೇರೋವರೆಗೂ ದ ರೋಡ್ ಕಂಡೀಷನ್ಸ್ ವರ್ ವೆರಿ ಬ್ಯಾಡ್. ಕಂಟ್ರಿ ಸೈಡ್ ರೋಡ್ಸ್ ಮತ್ತೆ ರೋಡ್ ತುಂಬಾನೇ ಹಾಳಾಗಿತ್ತು ಅಂಡ್ ಎರಡೂ ಕಡೆಯಿಂದನೂ ಟ್ರಾಫಿಕ್ ಅಷ್ಟೇ ಜೋರಾಗೂ ಕೂಡ ಇತ್ತು. ಲಾಟ್ ಆಫ್ ಬಸ್, ಟ್ರಕ್ ಅಂಡ್ local traffic ittu. Now on NH12, so when you're driving from Kolkata towards Siliguri, so the first half patch, kindly be careful while choosing your road, and next NH12 in that the road is very butter smooth and aramagi ನೀವು ನಿಮ್ಮ ಜರ್ನಿನ ಎಂಜಾಯ್ ಮಾಡ್ತಾ ಹೋಗ್ಬೋದು. So friends, we are on the road towards Mayapur, if the famous ISKCON temple of Mayapur. So it is told that it is the Panchatattva deities, ಮತ್ತೆ ರಾಧಾ ಮಾಧವ ಮೂರ್ತಿ, ಹಾಗೇನೆ ನರಸಿಂಹಸ್ವಾಮಿ ಮೂರ್ತಿ, ಹಾಗೆ ದ ಅಷ್ಟ ಸಖಿಯರು ಇದಾರೆ ಅಲ್ಲಿ ಅಂತ ಅನ್ಬಿಟ್ಟು. ಸೊ Mayapurge now we cannot make it, but definitely if we can get a jalak of the temple, we'll definitely show it to you also. And next time ಇನ್ನೊಂದ್ಸಲ ಬರೋಣ. ವೆಸ್ಟ್ ಬೆಂಗಾಲ್ ನಾವು ಮಾಡೇ ಇಲ್ಲ. ಲೆಟ್ಸ್ ಡೂ ಅ पूरा का पूरा वेस्ट बंगाल ट्रिप. ನಿಮ್ಗಿರೋದೇ ಒಂದ್ ಸಖಿ, ಲೈಫ್ ಟೈಮ್ ಸಖಿ. ಟರ್ನ್ ಅಲ್ಲಿ ನಿಮ್ಗೆ ಮಾಯಾಪುರ್ಗೆ ಈ ರೋಡ್ ಹೋಗುತ್ತೆ. ನಿಮ್ಗೆ ಮ್ಯಾಂಗೋ ಟ್ರೀಸ್ ಕಾಣಿಸೋದಕ್ಕೆ ಶುರು ಆಗಿದೆ.
Malda is one of the 6th largest city of West Bengal, and Malda is known for its mangoes and mulberries. It's also a silk industrial town, and cotton and silk industries ಇಲ್ಲಿ ಬೇಕಾದಷ್ಟು ಸಿಗುತ್ತೆ. So this was about Malda, and ಹೆಸರು ಕೇಳ್ತಿದಂಗೆನೆ Malda mangoes ನೆನಪಾಗುತ್ತೆ ನಮ್ಗೆಲ್ಲರಿಗೂ. So this was about West Bengal's 6th largest city. Just look at the traffic, and again we are stuck in this traffic. Electric ಆಟೋಗಳು ಜಾಸ್ತಿ ಇದಾವೆ. ಸೊ ಈ ಟ್ರಿಪ್ ಶುರು ಆದಾಗಿಂದನೂ ಬೇಕಾದಷ್ಟು ಮಸ್ಟರ್ಡ್ ಫಾರ್ಮ್ನ ನೋಡ್ತಾ ಬಂದಿದ್ದೀವಿ. ಸೊ ಇಲ್ಲೆಲ್ಲ ಮಸ್ಟರ್ಡ್ ಫಾರ್ಮಿಂಗ್ ಆಗ್ತಾ ಇದೆ. ಸರ್ಸೋಂ ಕೆ ಖೇತ್, ಯೆಲ್ಲೋ ಫ್ಲವರ್ಸ್ ಎಷ್ಟು ಬ್ರೈಟ್ ಅಂಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. Finally, time for some DDLJ moments. Some refueling again. So ಬೆಳಗ್ಗೆ ನಮ್ಮ ಹೊಟ್ಟೆ ತುಂಬಿಸಿದ್ದಾಯ್ತು, ಇವತ್ತು ನಮ್ಮ ಗಾಡಿ ಹೊಟ್ಟೆ ತುಂಬಿಸ್ಬೇಕು. ಈ ರೋಡ್ ಅಂತೂ ಸಿಕ್ಕಾಪಟ್ಟೆ ಜಾಮು, ಉದ್ದಕ್ಕೂ ಟ್ರಕ್ ಟ್ರಾಫಿಕ್ ಹಾಗೆ ಲೋಕಲ್ ಟ್ರಾಫಿಕ್ ಸಿಕ್ಕಾಪಟ್ಟೆ ಇದೆ. ಲಾಟ್ ಆಫ್ ಹಾಂಕಿಂಗ್, ಅಂಡ್ the mental peace of a road trip is spoiled by such kind of incidents. Nijaglu no almost we have been waiting here from past 30 minutes. ಹೆಂಗ್ ಆಗ್ತಿದೆ ಅಂತಂದ್ರೆ ಎಷ್ಟೇ ಒಳ್ಳೆ ರೋಡ್ ಇದ್ದು ನಾವು ಫಾಸ್ಟ್ ಆಗಿ ಬಂದ್ರು ಈ ತರ ಊರುಗಳಲ್ಲಿ ಬಂದು ಕಚ್ಕೊಂಡ್ಬಿಡ್ತೀವಿ. ಅಂಡ್ ಪ್ರತಿ ಊರಲ್ಲೂ ನೋಬಡಿ ಫಾಲೋಸ್ ಟ್ರಾಫಿಕ್ ರೂಲ್ಸ್. ಎಲ್ಲ ಅಲ್ಲಲ್ಲೇ ಜಾಮ್ ಮಾಡ್ತಾ ಇದಾರೆ. ಎವ್ರಿಬಡಿ ವಾಂಟ್ಸ್ ಟು ಜಸ್ಟ್ ಟೇಕ್ ದ ವೆಹಿಕಲ್ ಔಟ್ ಅಂಡ್ ಕೀಪ್ ಮೂವಿಂಗ್. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, this is how the scene is. So almost 1 hour ಆಯ್ತು, ಇದೇ ಕಂಡೀಷನ್ ಅಲ್ಲೇ ಇದೆ ಟ್ರಾಫಿಕ್. The road conditions have got better, back again on 4-lane road, but ಗೊತ್ತಿಲ್ಲ ಯಾವಾಗ ಮತ್ತೆ ಟ್ರಾಫಿಕ್ ಬರುತ್ತೆ, ಯಾವಾಗ ಊರು ಬರುತ್ತೆ, and when we will get stuck in traffic for 1 hour or 2 hours. Just fingers crossed, praying for the best roads and reaching our destination at the earliest. Namge ETA iddidu belegge when we started it was showing around 13 to 14 hours of drive from Kolkata to Darjeeling. Iga it is showing the same ETA, but at the time ಜಾಸ್ತಿ ಆಗಿದೆ. 10:30 ಗೆ ಸೇರ್ಬೇಕಾಗಿದ್ದು, now it is showing somewhere around 10:50. ಮಧ್ಯದಲ್ಲಿ ಜಾಸ್ತಿ ಆಗೋದು ಕಮ್ಮಿ ಆಗೋದು ಆಗ್ತಾನೆ ಇತ್ತು. And hopefully we reach Darjeeling soon, because we are there only for one night, and we get to explore something, get to see something. Yakandre we have taken the best room also, so fingers crossed. What's your take on this road? Lane departure. See how far it is. Presently it is looking very good. Traffic ಇಲ್ಲ, ರೋಡ್ ಚೆನ್ನಾಗಿದೆ, ಡಿಸ್ಟರ್ಬೆನ್ಸ್ ಇಲ್ಲ, ಹಳ್ಳಿಗಳಿದ್ರೆ ಇನ್ನೊಂದು 2 ವೀಲರು ಮತ್ತು ಈ ಆಟೋ 3 ವೀಲರ್ಸ್ ಎಲ್ಲ ಡೈರೆಕ್ಷನಿಂದನೂ ಬರ್ತಾರೆ. ಅದು ತುಂಬ ಕಷ್ಟ. ಅದರದ್ದು ರೋಡ್ ಬ್ಲಾಕ್ ಮಾಡಿಕೊಂಡು ಸ್ಲೋ ಆಗಿ ಹೋಗ್ತಾರೆ. ಒಂದು ಆವರೇಜ್ ಸ್ಪೀಡ್ ಎಲ್ಲ ಬಿದ್ದೋಗುತ್ತೆ. Okay, we are few kilometers away from Malda. Behrampur ಮತ್ತೆ ಮಾಲ್ಡಾ ಇನ್ನೂ ನಾವು ತಲುಪೇ ಇಲ್ಲ.
ಸೊ ಮಧ್ಯದಲ್ಲೇನೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು, ಹಳ್ಳಿಗಳು, ಅದರಿಂದ ವಿ ಲಾಸ್ಟ್ ಅ ಲಾಟ್ ಆಫ್ ಟೈಮ್. Some more farm fields, a treat to the eyes. Farakka Barrage is a barrage across the Ganga River located in Murshidabad district in the Indian state of West Bengal, roughly 18 kilometers from the border with Bangladesh near Sahibganj. Farakka Barrage township is located in Farakka in Murshidabad district. It has 109 gates. So basically we started our journey at 8:15 a.m. in the morning and it's been almost 2:30 now. No restaurants, no cafe, no normal coffee tea shops, and we hardly found any toilet or good restrooms or washrooms over here. ತುಂಬ ಹೊತ್ತಿಂದ ರೆಸ್ಟ್ ರೂಮ್ ಹುಡುಕ್ತಾ ಇದ್ದೀವಿ ಆ್ಯಂಡ್ ಫೈನಲಿ ಇಲ್ಲಿ ಯಾವುದೋ ಒಂದು ಕಾಣಿಸ್ತಾ ಇದೆ. ಅಲ್ಲಿ ಬೆಳಿಗ್ಗೆ 8:15 ಇಲ್ಲಿವರೆಗೂ ನಮ್ಗೆ ಯಾವುದೇ ಟಾಯ್ಲೆಟ್ ಸಿಕ್ಕಿರಲಿಲ್ಲ. ರೆಸ್ಟ್ ರೂಮ್ ಇವಾಗ ಸಿಕ್ತು ಫೈನಲಿ, ದಟ್ ಟು ವೇರ್ ಹಿಯರ್. ಆಸ್ ಯು ಕ್ಯಾನ್ ಸಿ ಇಟ್ಸ್ ಜಸ್ಟ್ 4:50 in the evening and ಆಗಲೇ ಕತ್ಲಾಗಿ ಹೋಗ್ತಾ ಇದೆ ಆ್ಯಂಡ್ ಸನ್ಸೆಟ್ ಆಯಿತು ಆ್ಯಂಡ್ ಯು ಕ್ಯಾನ್ ಸಿ ದ ವೆದರ್. So refueling for the second time today. ಸೊ ಫೈನಲಿ ಈಗ ಒಂದು ಒಳ್ಳೆ ಡಾಬಾ ಕಾಣಿಸುತ್ತೆ, ನಿಲ್ಸಿದೀವಿ. ದಿಸ್ ಡಾಬಾ ಇಸ್ ವೆರಿ ಎಸ್ಥೆಟಿಕ್ ಆ್ಯಂಡ್ ತುಂಬಾ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. Finally, after 9 hours of long drive, we found this place. ಅದಕ್ಕೆ Octopus Dhaba. Not octopus. Octopus Dhaba. Octopus. Octopus. If you look at the spelling, it's octopus. Dhaba. Octa. What do you know? So ನಮ್ಮ ಕಾರ್ ಒಳಗಡೆ it is 29 degree and ಹೊರಗಡೆ ನೋಡಿ how much it is. It is 16 degree. So it is 16 degree. Where is Finally 20,000 kilometer completed in Highlands. So it's 15 degrees outside and ನಾವು ಇವಾಗ ಸಿಲಿಗುರಿ ದಾಟಿ we are on the road towards Darjeeling. So our map says we are 1.5 hours away from Darjeeling anta, 44 kilometers roughly. Hopefully we drive safe and fast and ಬೇಗ ಡಾರ್ಜಿಲಿಂಗ್ ಹೋಗಿ ತಲುಪೋಣ. ಸಾಕಾಗ್ಬಿಟ್ಟಿದೆ ಬೆಳಗ್ಗೆಯಿಂದ ಜರ್ನಿ ಮಾಡಿ ಮಾಡಿ ಮಾಡಿ. ನಾವಿವತ್ತು ಪ್ಲಾನ್ಸ್ ಇದ್ದಿದ್ದು 8 o'clock ಹಂಗೆ ಡಾರ್ಜಿಲಿಂಗ್ ಹೋಗಿ ಸಿಟಿ ಟೂರ್ ಮಾಡಿ ಒಂದ್ ಸ್ವಲ್ಪ ಮಾರ್ಕೆಟ್ ಶಾಪಿಂಗ್ ಮಾಡಿ, ಕ್ರಿಸ್ಮಸ್ ನೈಟ್ ಆಗಿರೋದ್ರಿಂದ ಕ್ರಿಸ್ಮಸ್ ವೈಬ್ಸ್ ನ ಎಂಜಾಯ್ ಮಾಡ್ಕೊಂಡು ಮಾರ್ಕೆಟ್ ಅಲ್ಲಿ ಶಾಪಿಂಗ್ ಮಾಡಿ ರೂಮ್ ಹೋಗಿ ಮಲ್ಕೊಳ್ಳೋಣ, ಬೆಳಿಗ್ಗೆ ಎದ್ದು ಕಾಂಚನಜಂಗ ಪೀಕ್ ಸನ್ ರೈಸ್ ನೋಡೋಣ ಅಂತ ಅಂದ್ಬಿಟ್ಟು. ಇರ್ಲಿ, ಇಟ್ಸ್ ಓಕೆ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್.
ಸೊ ಇವಾಗ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಡಾರ್ಜಿಲಿಂಗ್. ಸೊ ಈಗ ಆಚೆ ಕಡೆ 16 ಡಿಗ್ರಿ ಇದೆ. ಇಲ್ಲಿ ಬೋರ್ಡ್ ನೋಡ್ತಾ ಇದ್ದಾರೆ, ಇಟ್ ಇಸ್ ಅನ್ ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಅಂತೆ. ಅಂಡ್ ದ ಡ್ರೈವ್ ಇಸ್ ವೆರಿ ಅಡ್ವೆಂಚರಸ್, ಯಾಕಂದ್ರೆ ದ ಫನ್ ಬಿಗಿನ್ಸ್ ಇನ್ ಫ್ಯೂ ಕಿಲೋಮೀಟರ್ಸ್. ಸೊ ದ ಫಸ್ಟ್ ಟೋಲ್ ಇನ್ ಡಾರ್ಜಿಲಿಂಗ್. ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದೀವಿ. ಅಡ್ವೆಂಚರಸ್ ಡ್ರೈವ್ ಇನ್ ದ ನೈಟ್ ಟುವರ್ಡ್ಸ್ ಡಾರ್ಜಿಲಿಂಗ್. ಫಸ್ಟ್ ಟೈಮ್ ನಾವು ಈ ತರ ಏನೋ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು, ಯಾಕಂದ್ರೆ ನಾವು ವೆಸ್ಟ್ ಬೆಂಗಾಲ್ ಬಂದಿರೋದೇ ಫಸ್ಟ್ ಟೈಮ್. ಅಂಡ್ ಚಿಕ್ಕಮಂಗ್ಳೂರು, ಸಕಲೇಶ್ಪುರ ಅಥವಾ ನಮ್ಮ ಸೌತ್ ಇಂಡಿಯನ್ ಹಿಲ್ ಸ್ಟೇಷನ್ಸ್ ಬೇರೆ, ಡಾರ್ಜಿಲಿಂಗ್ ಫೀಲೇ ಬೇರೆ. ಸೊ ಬಿ ವಿತ್ ಅಸ್ ಇನ್ ದಿಸ್ ಫ್ಯಾಬ್ಯುಲಸ್ ಡ್ರೈವ್. Look at the vibes of this place. ನದಿ ಇದೆ. ಸೊ ದ ಫನ್ ಬಿಗಿನ್ಸ್ ನೌ. ಮ್ಯಾಪ್ ಯಾವ ರೀತಿಯಾಗಿ ಟರ್ನ್ ಆಗುತ್ತೆ ನೋಡಿ ಇನ್ನೊಂದು ಸ್ವಲ್ಪ ಹೊತ್ರಲ್ಲೇನೆ. ಸೊ ಈಗಷ್ಟೇನೆ ಎಂಟ್ರಿ ಆಯ್ತು ಡಾರ್ಜಿಲಿಂಗ್ಗೆ ಅಫಿಷಿಯಲ್ ಆಗಿ. ಅಂಡ್ ವಿ ಆರ್ ಇನ್ ಡಾರ್ಜಿಲಿಂಗ್. ಸೊ ಡ್ರೈವಿಂಗ್ ಟುವರ್ಡ್ಸ್ ಆರ್ ಡೆಸ್ಟಿನೇಷನ್. ಟೇಕ್ ಅ ಲುಕ್ ಅಟ್ ದ ಮ್ಯಾಪ್. Since it's late in the night, finding very less tourist vehicles around. ರೋಡ್ಸ್ ಸಿಕ್ಕಾಪಟ್ಟೆ ನ್ಯಾರೋ ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ಸ್ಟೀಪ್ ಇದೆ. ರೋಡ್ಸ್ ನಾವು ಖಂಡಿತವಾಗ್ಲೂ ಬೆಳಕೋತ್ನಲ್ಲಿ ಇಷ್ಟು ಈಸಿಯಾಗಿ ಕವರ್ ಮಾಡೋಕ್ಕೆ, ಇಷ್ಟು ಸ್ಪೀಡಲ್ಲಿ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇರೋದು ಅಂಡ್ ವಿ ವುಡ್ ಹ್ಯಾವ್ ಟು ಸ್ಟಾಪ್. ಬಟ್ ಲಕ್ಕೀಲಿ ಇವತ್ತು ಕ್ರಿಸ್ಮಸ್ ಈವಲ್ಲಿ we are enjoying this beautiful drive. Oh, just look at this. Wow, the night view is so breathtaking, beautiful. ಎಲ್ಲ ಕಡೆನೂ ಲೈಟ್ಸು ಜಿಗಿ 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 ಅಂತ ಉರಿತಾ ಇರೋದು. ಇಟ್ಸ್ ಜಸ್ಟ್ ಆ್ಯಡಿಂಗ್ ಅಪ್ ಟು ದ ಬ್ಯೂಟಿ ಆಫ್ ದ ಡ್ರೈವ್. ವಾಟ್ ಮೋರ್ ಕ್ಯಾನ್ ವಿ ಆಸ್ಕ್ ಫಾರ್ ಆನ್ ಅ ಕ್ರಿಸ್ಮಸ್ ಈವ್? Welcome to Curacao. Curacao is a beautiful Himalayan town located close to Darjeeling and Siliguri. Take a look at the breathtaking visuals. Temperature has dropped to 13 degree. This is the Kursong railway train station. Located in the scenic hill town of Kursong in West Bengal, known for its tea gardens and breathtaking views of the Himalayas. The station, with 2 platforms, offers basic amenities like waiting rooms and refreshment stalls. Visitors can enjoy the charming ambience and take a stroll along the nearby Mall Road. Is the bakery. ನಮ್ಮ ಗಾಡಿ ಇಲ್ಲಿ ನಿಂತಿದೆ ಅಂಡ್ ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ. ಟ್ರೈನ್ ಟ್ರ್ಯಾಕ್ ಇದೆ. ಸೊ ಇಲ್ಲಿ ಟ್ರೈನ್ ಹೋಗುತ್ತೆ. ದೇರ್ ಇಸ್ ಅ ಟ್ರ್ಯಾಕ್ ಹಿಯರ್, ರೈಲ್ವೆ ಟ್ರ್ಯಾಕ್. ರೈಲ್ವೆ ಟ್ರ್ಯಾಕು ಎಲ್ಲರ ಮನೆ ಮುಂದೆ ಹೋಗಿದೆ. ನೋಡಿ ಯಾವ ರೀತಿಯಾಗಿ ಮನೆಗಳನ್ನ ಕಟ್ಕೊಂಡಿದ್ದಾರೆ ಹಿಲ್ ಟಾಪ್ ಮೇಲೆ. ಸೊ ಇಲ್ಲಿ ನೋಡಿ ಟ್ರೈನ್ ಟ್ರ್ಯಾಕ್ ಇದೆ. ಐ ಗೆಸ್ ಟಾಯ್ ಟ್ರೈನ್ ಏನಾದ್ರು ಇಲ್ಲಿ ಹೋಗ್ಬೋದಾ? ಟಾಯ್ ಟ್ರೈನ್ ಹೋಗುತ್ತೆ ಅದ್ರದ್ದೇನಾ? ಓಕೆ. ಓಕೆ. Temperature is now 6 degrees. Now start ಮಾಡಿದಾಗ just 1 hour ago it was 16 and now it is 6. Tire pressure ಕೂಡ ಕಮ್ಮಿ ಆಗ್ತಾ ಇದೆ because of the temperature outside. Suddenly it decreased to 33. Appa got scared thinking it got punctured, but then when he saw the temperature and he's like, wait, what? ಹಿಂಗಿಂದ ಸ್ಟೀಪಿಂದ ಇಳಿಸಿ ಬರೋದೇ ಒಂದು ಸರ್ಕಸ್ ಆಗಿತ್ತು. ಇದು ಇನ್ನೊಂದು ಸರ್ಕಸ್ ಆಗ್ತಾ ಇದೆ.
ಸೊ ಇಲ್ಲಿ ರೋಡ್ಸ್ ತುಂಬಾ ಸ್ಟೀಪ್ ಆ್ಯಂಡ್ ನ್ಯಾರೋ ಆಗಿರುತ್ತೆ. ನಾವು ಡಾರ್ಜಿಲಿಂಗಿಂದ ಸಿಟಿಯಿಂದ ಈ ಅನುತ್ರಿ ಹಿಲ್ ರೆಸಾರ್ಟಿಗೆ ಬರೋದಕ್ಕೆ ತುಂಬ ಸ್ಟೀಪ್ ರೋಡ್ಸ್ಗಳನ್ನ ತೊಗೊಂಡು ಬಂದ್ವಿ. ಆ್ಯಂಡ್ ನಾವು ದಿಸ್ ಇಸ್ ಅನದರ್ ಚಾಲೆಂಜ್ ಪಾರ್ಕಿಂಗ್ಗೆ ಹೋಗೋದು, ಬಟ್ ವಿ ಆರ್ ಡೂಯಿಂಗ್ ಇಟ್. ಆ್ಯಂಡ್ ಯೆಸ್, ಆರ್ ಹೈಲಕ್ಸ್ ಇಸ್ ಡೂಯಿಂಗ್ ಇಟ್ ವಂಡರ್ಫುಲಿ ವೆಲ್. This is our room at Anutri. It is an Orchid family suite room. So here you can see we have a fireplace. Appa maglu illi dance marta idare. And this is the queen bed, and allu ondu king size bed ide. So we have double bed over here, 2 cots, and allondu sofa ide. And these people are playing games bartidangene.